ನಾನು ಶ್ರೀಮತಿ ವಿಜಯಲಕ್ಷ್ಮಿ ನಂದಿಕೊಲ್ಮಠ, ಆಳಂದ ತಾಲೂಕಾ ಆರೋಗ್ಯ ಶಿಕ್ಷಣಾಧಿಕಾರಿಗಳ ನಾನು ಕಾರ್ಯನಿರ್ವಹಿಸುತ್ತೇನೆ. ಮೊಟ್ಟ ಮೊದಲಿಗೆ ಪತ್ರಿಜಿ ಗುರುಗಳನ್ನ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗನ್ನ ಋನ್ಮಂದಿರದಲ್ಲಿ ಸ್ಮರಿಸುತ್ತಾ, ಹಾಗೂ ಜನ್ಮ ಕೊಟ್ಟ ತಂದೆ ತಾಯಿಯವರಿಗೂ ಕೂಡ ನಮ್ಮ ಋನ್ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಕುಲದೇವರಾದ ಶ್ರೀ ವೀರಭದ್ರ ದೇವರನ್ನು ಶಿರಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸುತ್ತಾ, ಇಂದಿನ ಈ ಒಂದು ಸ್ವಾಧ್ಯಾಯಕ್ಕೆ ನನ್ನನ್ನು ಬರಮಾಡಿದ್ದಕ್ಕಾಗಿ ತಮ್ಮ ಎಲ್ಲ ನನ್ನ ಧ್ಯಾನ ಬಂಧುಗಳಿಗೆಲ್ಲರಿಗೂ ಆತ್ಮ ಬಂಧುಗಳಿಗೆ ಶರಣಾರ್ಥಿಗಳು. ಒಂದು ಚಿಕ್ಕದಾಗಿ ನಮ್ಮ ದೇಹದ ಮೇಲಿನ ಒಂದು ಕನಕದಾಸರ ಒಂದು ಕೃತಿಯನ್ನು ನಾನು ವ್ಯಕ್ತಪಡಿಸ್ತೇನೆ. ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೋಳು ದೇಹ ಓ ಹರಿಯೇ, ನೀ ಮಾಯೆಯೊಳಗೋ ನಿನ್ನೋಳು ದೇಹವು, ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ, ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ, ಬಯಲು ಆಲಯವೆರಡು ನಿನ್ನೊಳಗೋ ಹರಿಯೇ, ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ, ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ, ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ, ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ, ಸವಿಯು ಸಕ್ಕರೆಯರಡು ಜೀವೆಯೊಳಗೋ, ಜೀವೆ ಮನಸ್ಸಿನ ಒಳಗೋ, ಮನಸ್ಸು ಜೀವೆಯ ಒಳಗೋ, ಮನಸ್ಸು ಜೀವೆಗಳೆರಡು ನಿನ್ನೊಳಗೋ ಹರಿಯೇ, ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ, ಕುಸುಮ ಗಂಧದ ಒಳಗೋ ಗಂಧ ಕುಸುಮದ ಒಳಗೋ, ಕುಸುಮ ಗಂಧದ ಒಳಗೋ ಗಂಧ ಕುಸುಮದ ಒಳಗೋ, ಕುಸುಮ ಗಂಧಗಳೆರಡು ಗ್ರಾಣದೊಳಗೋ, ಅಸಮಭವಕ್ಕಾಗಿ ನೆಲೆ ಆದಿಕೇಶವರಾಯ, ಉಸಿರಲೆಂದೆನಿಸೋ ವಶವ ಸ್ವರ್ಗವು ನಿನ್ನೊಳಗೋ ಹರಿಯೇ, ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ, ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೋಳು ದೇಹ ಹರಿಯೇ, ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ. ನಮಸ್ಕಾರಗಳು. ಅಂದ್ರೆ ಇಂದಿನ ನನಗೆ ಕೊಟ್ಟಂತ ಒಂದೇನಪ್ಪ ಅಂತ ಅಂದ್ರೆ, ಒಂದು ವಿಷಯ, ತನ್ನ ಏಳಿಗೆಗೆ ತಾನೇ ಶಿಲ್ಪಿ, ತನ್ನ ಏಳಿಗೆಗೆ ತಾನೇ ಶಿಲ್ಪಿ ಅನ್ನುವಂತ ಈ ಸುಂದರವಾದಂತ ವಾಕ್ಯ ನುಡಿಮುತ್ತು. ಇದನ್ನು ಕಲಿಸಿಕೊಟ್ಟವ್ರು ಯಾರಪ್ಪ ಅಂತ ಅಂದ್ರೆ, ಇದು ನಮ್ಮ ಸ್ವಾಮಿ ವಿವೇಕಾನಂದರು ಈ ವಾಕ್ಯವನ್ನು ಬಹಳಷ್ಟು ಸುಂದರವಾದಂತ ಮಾತಿನಲ್ಲಿ ಅವರು ಹೇಳಿದರು. ಇಂದು ವ್ಯಕ್ತಿ ಸ್ವಾವಲಂಬನೆ ಮತ್ತು ಜವಾಬ್ದಾರಿಯನ್ನು ಎತ್ತಿ ಹಿಡಿದು ತತ್ವವಾಗಿ ಸ್ವಾಮಿ ವಿವೇಕಾನಂದರು ಇದು ವ್ಯಕ್ತಪಡಿಸಿದ್ರು ಅವರ ಚಿಂತನೆಯನ್ನು. ಪ್ರತಿಯೊಂದು ತನ್ನ ಭವಿಷ್ಯ ಮತ್ತು ಆಯುಷ್ಯ ಅಭಿವೃದ್ಧಿ ಮತ್ತು ನಿರೂಪಿಸಿ ಶಕ್ತಿ ಹೊಂದಿದ್ದಾರೆ ಎಂದು ಕೇಳುತ್ತಾ, ಸ್ವಯಂ ಪ್ರಯತ್ನ ಮತ್ತು ಬದಲಾದ ಇಚ್ಛಾಶಕ್ತಿ ಮತ್ತು ಕಠಿಣ ಶ್ರಮ ಈ ಜೀವನದಲ್ಲಿ ನಾವೆಲ್ಲ ಅಳವಡಿಸಿಕೊಂಡಿದ್ದೇ ಆದರೆ, ಈ ನಾವು
ನಮ್ಮ ಏಳಿಗೆಯನ್ನ ನಾವು ಸುಲಭವಾಗಿ ನಾವೊಂದು ಶಿಲ್ಪಿಯಾಗಿ ನನ್ನೊಳಗೆ ಎಲ್ಲಾ ಇಟ್ಟುಕೊಂಡು ನಾವೇನ್ ಮಾಡ್ತೀವಿ, ಬೇರೆಯವ್ರ ಹತ್ರ ನಾವನ್ನೆಲ್ಲ ಕೇಳಕ್ ಹೋಗ್ತೀವಿ. ಅವ್ರ ಹತ್ರ ನಾವು ಆ ಹೇಗೆ ಅಂದು ನಾವು ಅವರಲ್ಲಿ ನಮ್ಮ ಮನಸ್ಥಿತಿಗಳನ್ನ ನಾವು ಕೇಳಕ್ ಹೋಗ್ತೀವಿ. ಯಾಕೆಂದ್ರೆ ಅದೇ ನಾವೊಂದು ಸುಂದರವಾದಂತ ಒಂದು ಕನಕದಾಸರ ಕೃತಿಗಳು ಎಲ್ಲಾನು ನಮ್ಮೊಳಗೆ ಅದ, ಆದ್ರೆ ನಮಗೆ ಹೆಂಗ್ ತಿಳ್ಕೋಬೇಕು ಅನ್ನುವಂಥದ್ದು ನಮ್ಮಲ್ಲಿ ಪರಿಕಲ್ಪನೆ ಇಲ್ಲ. ಹೀಗಾಗಿ ನಾವು ಇನ್ನೊಬ್ರ ಹತ್ರ ನಾವು ಕೇಳ್ಕೊಂಡು ಹೋಗುವಂತ ಪರಿಸ್ಥಿತಿ ನಮ್ಮಲ್ಲಿ ಬಂದಿದೆ. ಯಾಕಂದ್ರ ಜ್ಞಾನ ನಂಬಲ್ಲಿ ಅದ, ನಂಬಲ್ಲಿ ಒಟ್ಟು ಮನಸ್ಥಿತಿ ನಂಬಲ್ಲಿ ಅದ, ಮತ್ತ ಪ್ರಯತ್ನಗಳು ನಂಬಲ್ಲಿವ. ಇದ್ರೂ ಕೂಡ ನಾವು ನಮ್ಮನ್ನ ನಾವು ಹೆಂಗ್ ಇಟ್ಟುಕೊಳ್ಬೇಕು ಅನ್ನುವಂಥದ್ದು ನಮ್ಗೆ ಇನ್ನೂ ತಿಳಿವಲ್ದು. ಹಿಂಗಾಗಿ ನಮ್ಮ ಶರೀರದ ಮೇಲೆ ನಾವು ಈ ಒಂದು ಹೆಂಗ್ ಅಳವಡಿಸ್ಕೋಬೇಕಾದ್ರೂ ಕೆಲವೊಂದು ಸ್ವಯಂ ಪ್ರೇರಿತ ಸ್ವಯಂ ಸ್ವಂತವಾದಂತ ಒಂದೊಂದು ಕೆಲವೊಂದು ಜವಾಬ್ದಾರಿಗಳಿವೆ. ಯಾಕಂದ್ರ ಜೀವನದಲ್ಲಿ ಸೋಲು ಗೆಲುವುಗಳು ಮತ್ತು ಗೆಲುವುಗಳಿಗೆ ಬೇರೆ ಯಾರನ್ನೂ ದೂಷಿಸದೆ ತಾನೇ ಕಾರಣೀಕರ್ತ ಎಂದು ಒಪ್ಪಿಕೊಳ್ತೇವೆ. ಯಾವಾದ್ರೆ ಒಂದು ತಪ್ಪು ಮಾಡ್ತೇವೆ, ಯಾರು ಮಾಡಂಗಿಲ್ಲ ತಪ್ಪ, ಆದ್ರೂ ಕೂಡ ನಾವೇ ಮಾಡ್ತೇವೆ. ತಪ್ಪಾಯ್ತು ಅಂದ್ರೆ ಹೌದಪ್ಪ ನಂಗೆ ತಿಳಿಲಿಲ್ಲ, ನಾವು ತಪ್ಪು ಮಾಡ್ತೇವತ್ತೇಕೆ ಅನ್ಕೊಂಡು ನಾವು ಅದನ್ನ ಮತ್ತು ತಿದ್ದಿ ನಡೆಯುವಂತ ನಾವು ಈ ಒಂದು ಕಾರ್ಯ ನಿರೂಪಿಸಿದ್ರು. ಇನ್ನೊಂದು ಅದ್ರ ಜೊತೆಗೆ ಬದಲಾವಣೆ, ನಾವು ತಪ್ಪು ಮಾಡಿದೇವ ಅಂದ್ಮೇಲೆ ಅದು ಬದಲಾವಣೆ ಕೂಡ ನಂಬಲ್ಲಿ ಅದ. ಬದಲಾವಣೆ ಹೊಂದಲಿಕ್ಕೂ ಕೂಡ ನಂಬಲ್ಲಿ ಬಹಳಷ್ಟು ಸಾಧನೆಗಳಿವೆ. ಜೀವನವನ್ನು ಉತ್ತಮವಾಗಿ ಬಳಸಲು ಅಗತ್ಯವಿರುವ ಬದಲಾವಣೆಗಳನ್ನು ತಂದುಕೊಳ್ಳಲು ಜವಾಬ್ದಾರಿ ತನಗಿದೆ ಎಂಬುದು ಅರಿವು ನಮಗಿರ್ಬೇಕು. ನಾವು ಏನೋ ಒಂದು ತಪ್ಪು ಮಾಡಿದೆವು, ಅದನ್ನ ನಾವು ಜವಾಬ್ದಾರಿಯಿಂದ ನಾವು ಇದನ್ನ ಬದಲಾವಣೆಗಳಿಗೆ ತರಬೇಕು ಅನ್ನುವಂಥದ್ದು ಅದು ಕೂಡ ಜವಾಬ್ದಾರಿ ನಮಗೆ ಇದೆ. ಆದ್ರೂ ಮತ್ತ ಸ್ವಯಂ ಜವಾಬ್ದಾರಿ ಆಯ್ತು, ಬದಲಾವಣೆಯಲ್ಲಿ ಪರಿಕರಗಳ ಆ ಪರಿಕರಗಳನ್ನು ಇದು ಮಾಡಿಕೊಂಡು ನಾವು ಸಾಧನೆಯನ್ನ ಸರ್ ನಮಸ್ಕಾರ ಸಾಧನೆ ಕೂಡ ನಮ್ಮ ಸಾಧನೆ ಹಾದಿಯಲ್ಲಿ ನಾವು ನಡೆದಿದ್ರೆ ಆದ್ರೆ ನಮ್ಮ ಎಲ್ಲಾ ಒಂದು ನಡೆ ನುಡಿಗಳೆಲ್ಲ ನಾವು ಬಹಳಷ್ಟು ಸುಂದರವಾಗಿ ನಾವು ಜೀವನವನ್ನ ಎಳೆದುಕೊಂಡು ಹೋಗ್ಲಿಕ್ಕೆ ಬಹಳ ಸಹಕಾರ ಆಗ್ತದೆ. ಸಾಮಾನ್ಯವಾದ ವ್ಯಕ್ತಿ ಕೂಡ ತನ್ನ ಪ್ರಯತ್ನದಿಂದ ಅಸಾಮಾನ್ಯ ಸಾಧಕನಾಗಬಹುದು. ಅದಕ್ಕೆ ಆಂತರಿಕ ಪ್ರೇರಣೆ ಬಹಳಷ್ಟು ಮುಖ್ಯ ಇದಕ್ಕ. ಯಾಕಂದ್ರ ನಾವು ಅದು ಯಾವುದೇ ಒಂದು ಸಾಧನೆ ಮಾಡ್ಬೇಕಾದ್ರೆ ಅದಕ್ಕೆ ಪ್ರೇರಣೆ ಬೇಕು. ಅದಕ್ಕ ಇಂಥ ಒಂದು ನಾವು ಹುಡುಕ್ತಾ ಹೋಗ್ಬೇಕು. ಪ್ರೇರಣೆ ಆಯ್ತು, ನಾವು ಸ್ವಯಂ ಜವಾಬ್ದಾರಿನೂ ಆಯ್ತು, ಬದಲಾವಣೆನೂ ಆಗ್ದೇವು, ಆಮೇಲೆ ಸಾಧನೆಯನ್ನು ಮಾಡಿದ್ರು ಕೂಡ ಅದಕ್ಕ ಇನ್ನ ಒಂದು ಬುನಾದಿನೂ ಒಂದು ಬೇಕು. ಆ ಬುನಾದಿ ಕೂಡ ಸ್ವಯಂ ಶಿಲ್ಪಿಯಾಗಿ ಜ್ಞಾನ ಮತ್ತು ಗುರಿಯತ್ತ ನಿರಂತರ ಶ್ರಮ ಅಗತ್ಯ. ಇದು ಏನಪ್ಪಾ ಬುನಾದಿ ಅಂದ್ರೆ, ನಾವ್ ಯಾವುದೇ ಕೆಲಸ ಮಾಡ್ಬೇಕಾದ್ರ ಒಂದು ಗುರಿ ಇರ್ಲಾರ್ದೆ ನಾವು ಕೆಲಸ ಮಾಡ್ಲಿಕ್ಕೆ ಹೋದ್ರ ನಮ್ಗೆ ಯಾವ್ದನ್ನು ಸಾಧನೆ ಆಗಂಗಿಲ್ಲ. ಗುರಿ ಬೇಕು. ಗುರಿ ಯಾವ್ಬೇಕು, ನಾವು ಸಣ್ಣಾಗಿದ್ದಾಗ ಹಿಡಿದು ಗುರಿ ಬೇಕು. ಅದೇ ರೀತಿಯಾಗಿ ಈಗ ನಾವು ಕೂಡ ಒಂದು ಇದ್ರೊಳಗೆ ಬಂದಾಗ ಒಂದು ಆಧ್ಯಾತ್ಮಿಕವಾಗಲಿ ಅಥವಾ ನಾವು ಭೌತಿಕವಾಗಲಿ ಬೇಡ, ನಾವು ಮತ್ತ ಒಂದು ಎಜುಕೇಶನ್ ಶಿಕ್ಷಣದಾಗಲಿ ಅಥವಾ ಮಾನಸಿಕ ಆಧ್ಯಾತ್ಮಿಕದಾಗಲಿ ನಾವು ಕೂಡ ಈ ರೀತಿ ನಾವು ಮುಂದುವರೆದಿ ಅದಾದ್ರೆ ನಾವು ಇನ್ನೂ ಅಷ್ಟು ಜ್ಞಾನ ಪಡ್ಕೋಬೇಕಾದ್ರ ನಾವು ನಮ್ಮಲ್ಲೇ ನಾವು ಚೇಂಜಸ್ ಆಗ್ಬೇಕು. ಎಷ್ಟೊಂದು ದ್ವೇಷ ಅವಗುಣಗಳೆಲ್ಲ ಕೂಡ ಇದ್ರು ಕೂಡ ಅದು ಅವಗುಣಗಳು ಬೇರೆಯವ್ರು ಬಂದು ನಮ್ಮಲ್ಲಿ ತೆಗ್ದಿಕ್ ಆಗಂಗಿಲ್ಲ. ನಾವೇ ಅವಗುಣಗಳನ್ನ ನಾವು ತಕ್ಕೋಬೇಕಾಗ್ತದ. ಆಮೇಲೆ ನಾವು ಎಷ್ಟೊಂದು ಸರಳವಾಗಿ ನಾವು ಒಂದು ಆಧ್ಯಾತ್ಮಿಕ ಹಾದಿಯಲ್ಲಿ ಹೋಗ್ತೇವೆ, ಆಟೋಮೆಟಿಕ್ ಅವೆಲ್ಲ ತಾನೇ ಬಾಜಾಗ್ಬಿಡ್ತಾವ. ಅಸೂಯೆ, ಅಹಂಕಾರ, ದ್ವೇಷ, ದುರಂಕಾರ ಇವೆಲ್ಲ ಅವುಗಳನ್ನ ಹೋಗಿ ಸರಳವಾದಂತ ನಮಗ ದಾರಿಯನ್ನು ತೋರಿಸ್ಕೊಟ್ಟು ನಾವು ಅದನ್ನ ಈಗ ನಾವು ಯಾವಾಗ್ಲೂ ಶಿಲೆ ಆಗಿರ್ತೇವೆ. ಶಿಲೆನೂ ನಾವೇ ಇದ್ದೇವು, ಅದ್ರೊಳಗ ಶಿಲ್ಪಿನೂ ನಾವೇ ಇದ್ದೇವು. ಯಾಕಂದ್ರೆ ನಮ್ ಫಸ್ಟ್ ಟೈಮ್ನಾಗ ನಾವು ಏನಿದ್ದೇವ ಅನ್ನೋ ನಮ್ಗೆ ಗೊತ್ತಿರಂಗಿಲ್ಲ. ಆದ್ರೂ ಕೂಡ ಒಂದು ಆಧ್ಯಾತ್ಮಿಕ ನಮ್ಮ ರಂಗನಾಥ್ ಸರ್ ಅಂತವ್ರ ಒಬ್ರು ಶಿಲ್ಪಿಯನ್ನ ನಮ್ಮಂತ ಒಂದು ಬಂಡೆಗಲ್ಲಗಳನ್ನ ಅವರು ಶಿಲ್ಪಿಯಾಗಿ ನಮಗ ಶಿಲ್ಪಿಯಾಗಿ ಮಾಡ್ಲಿಕ್ಕ ಅವರ ಒಂದು ಸಹಕಾರ ನಮಗ್ ಬೇಕು. ಯಾಕೆ ಅಂದ್ರೆ ಫಸ್ಟ್ ನಾವು ಹುಟ್ಟಿದ ತಕ್ಷಣ ನಾವು ಯಾವಾಗ್ಲೂ ನಾವು ಒಂದು ಇದು ಆಗಲ್ಲ, ಒಂದು ಶಿಲೆನೇ ಇದ್ದಿರ್ತೇವೆ, ಅದು ಮೂರ್ತಿ ಆಗಿರಲ್ಲ. ಆ ಒಂದು ಶಿಲೆಯನ್ನ ಅವರ ಒಂದು ಮಾತಿನ ವೈಖರ್ಯ, ಅವರೊಂದು ಜ್ಞಾನದ ವೈಖರ್ಯದ ಮೂಲಕ ನಮಗ ಅದನ್ನು ಕೆತ್ತಿ ಹೊಡೆದು ನಮಗ ಶಿಲ್ಪಿಯಾಗಿ ಮಾಡಿದಾಗ ಮಾತ್ರ ನಾವೊಂದು ರೂಪವಾಗಿ ನಾವು ಕಾಣ್ಲಿಕ್ಕೆ ಸಾಧ್ಯದ. ಯಾಕಂದ್ರೆ ಒಂದು ಮೂರ್ತಿ ಆಗ್ಬೇಕಾದ್ರ ಒಂದು ಉಳಿ ಪೆಟ್ಟಿಗೆ ಅನ್ಸುತ್ತು ಅದು ಶಿಲೆ ಅಂದ್ರ ಅದು ಯಾವಾಗ್ಲೂ
ಮೂರ್ತಿ ಆಗಂಗಿಲ್ಲ. ಇನ್ನು ಕಾಲಾಗ್ ಬಿದ್ದು ಒದ್ದಾಡುವಂತ ಒಂದು ಶಿಲೆ ಆಗ್ಬಿಡ್ತದ. ಕೇಳಿರ್ಬೇಕು ನೀವೆಲ್ಲಾ. ಯಾಕಂದ್ರೆ ಒಂದು ಶಿಲ್ಪಿ ಕತೆ ಕೇಳಿರಿ. ಯಾಕಂದ್ರೆ ಒಂದು ಬಂಡೆ ಕಲ್ಲಿರ್ತದ. ಆ ಕಲ್ಲು ಶಿಲ್ಪಿ ಅದಕ್ಕೊಂದು ಕಟ್ಟದ್ ಎಲ್ಲಾ ನೋಡ್ಲಕ್ ಹೋಗ್ತಿರ್ತಾನ. ನಾವ್ ಒಂದು ಮೂರ್ತಿ ಬೇಕಾಗಿರ್ತದ, ಒಂದ್ ರಾಮನ್ ಮೂರ್ತಿ ಮಾಡ್ಬೇಕಾಗಿರ್ತದ ಶಿಲ್ಪಿಗ. ಅವಾಗ ಪರೀಕ್ಷೆ ಮಾಡ್ಕೋತ್ ಹೋದಾಗ ಯಾವ್ದು ಕಲ್ಲನ್ನ ಇದು ಸರಿಯಾಗದತ್ತೆ ಅಂದ ಆ ಕಲ್ಲು ತಂದಿಕ್ಕೆ ಅದೊಂದು ಶಿಲ್ಪಿಯನ್ನು ಕೆತ್ತತಾನ. 1 2 3 ಉಳಿಪೆಟ್ಟು ಹೊಡಿತಾನ. ಅಲ್ಲ, ಅಯ್ಯೋ ನನಗ್ ನೋವು ತಾಳ್ಕೊಳಂಗಿಲ್ಲ ಅತ್ಯಂದ ಆ ಒಂದ್ ಕಲ್ಲ 2 ಒಳಗ್ ಬಿಡ್ತವ. ಅಯ್ಯೋ ಇದು ನಮಗ ಮೂರ್ತಿಗ್ ಸರಿ ಇಲ್ಲ ಅಂತ ಒಗದ್ ಬಿಡ್ತಾರ. ಮತ್ತೊಂದು ಶಿಲೆ ತರ್ತಾನ, ಅದು ಕೂಡ ನೋಡ್ತಾರ. ಇದನ್ನು ಹೊಡೆದೊಡ್ದೊಡ್ದ್ ನೋಡ್ತಾರ. 2 3 7 8 10 ಉಳಿಪೆಟ್ಟಿಗಾಗಿ ಅರ್ಧ ಶಿಲೆ ಆಗ್ತದ, ಅದು ಅರ್ಧ ಮೂರ್ತಿ ಆಗ್ತದ. ಆದ್ರೂ ಕೂಡ ತನಗ ಸಹಿಸ್ಕೊಳದಕ್ಕ ಅದನ್ನು ಕೂಡ ಒಡೆದ್ ಹೋಗ್ಬಿಡ್ತವ. ಅಯ್ಯೋ ಇದನ್ನು ನನಗ್ ಆಗ್ಲಿಲ್ಲ, ಸರಿ ಇಲ್ಲ ಅಂತೇಳಿ ಮತ್ತೆ ಹುಡ್ಕಾಡ್ಕೊಂಡ್ ಬರ್ತಾನ. ಮತ್ತೆ ಹೊಡಿತಾನ ಶಿಲ್ಪಿ ಮೂರ್ತಿ ಮಾಡ್ಬೇಕಂತ ಹೇಳಿ ಹೊಡೆದಾಗ ಮಾತ್ರ ಆ ಕಲ್ಲು ಏನ್ಮಾಗಿರ್ತದ, ಎಷ್ಟು ಹೊಡ್ಕೊಂಡ್ರು ಹೊಡಿಲಿ ತಗೋ, ಎಷ್ಟೊಂದು ಪೆಟ್ಟು ಹೊಡೆದಿದ್ರ ನನಗೊಂದು ಕಲ್ಲಾಗ್ ಬಿದ್ದು ಮಂದಿ ಕಾಲಾಗೆಲ್ಲ ತುಳಿದು ನನ್ಗೆ ಬೇಜಾರಾಗಿದೆ. ಅದಕ್ಕ ನನಗ ಯಾರಾದರೂ ಬಂದು ನನಗ್ ಕೈ ಮಾಡಿ ನನಗ್ ಭಿಕ್ಷೆ ಬೇಡಿ ನನಗ ಎಲ್ಲ ಸಾರ್ಥಕ ಜೀವನ ಮಾಡುವತ್ತೇಕೆ ನನಗ್ ಕೇಳಿ ಹೋಗ್ತಾರಲ್ಲ, ಅದೇ ಒಂದ್ ನನಗ್ ಸಾರ್ಥಕ ಜೀವನ. ನಾನ್ ಶಿಲ್ಪಿ, ನಾನು ಶಿಲೆ ಇದ್ದಿದ್ದು, ನಾನು ಒಂದು ಕಲೆಯೊಳಗ ನಾ ಮೂರ್ತಿ ಆಗ್ಲಿಕ್ ನಾ ಸಾಧ್ಯನಾ, ಎಷ್ಟು ಕೊಟ್ರು ನಾವು ಅಂದ್ಕೋತೀನಿ ಅಂತ ಅಂದು ಆ ಒಂದು ಕಲ್ಲು ಮೂರ್ತಿ ಆಗ್ಬಿಡ್ತು. ಮೂರ್ತಿ ಆದಾಗ ಮಾತ್ರ ಅವಾಗೇನ ಪ್ರತಿಷ್ಠಾಪನೆ ಮಾಡಿ ಒಂದು ಮಂದಿರದೊಳಗೆ ಇಟ್ಟಳಗ ಅದು ನಾವೆಲ್ಲರೂ ಕೂಡ ಅದು ಅದಕ್ಕಿಂತ ಮೊದ್ಲ ಮೂರ್ತಿ ಹಾಕಿಂತ ಮೊದ್ಲು ನಾವೆಲ್ಲ ಕಾಲಿಟ್ ನಾವ್ ಹೋಗಿ ಅದಕ್ಕೆ ತುಳಿದು ಹೋಗಿರ್ತೀವಿ. ಅದೇ ಕಲ್ಲೇ ಶಿಲೆಯಾಗಿ ಶಿಲ್ಪಿ ಕೈಯೊಳಗ ಅದೊಂದು ಮೂರ್ತಿಯಾಗಿ ದೇವರ ದೇವಸ್ಥಾನದಲ್ಲಿ ಒಯ್ದಿಟ್ಟಾಗ ಏನಾಗಿರ್ತದ, ಒಂದು ಪೂಜ್ಯ ಭಾವನೆಯಿಂದ ನಾವು ಕೈ ಮುಗಿದು ನಮ್ಮ ಬೇಡಿಕೆಗಳನ್ನ ಬೇಡುವಂತ ಒಂದು ಮೂರ್ತಿ ಆಗ್ತದೆ, ಕೊಡ್ತಕ್ಕಂಥ ಮೂರ್ತಿ ಆಗ್ತದೆ. ಹಾಗೆ ಕೂಡ ನಾವು ನಮ್ಮ ಒಂದು ಮನಸ್ಥಿತಿ, ಮಾನಸಿಕತೆ ಇವೆಲ್ಲ ನಮ್ಮ ಒಳಗೆ ನಮ್ದು ಏನ್ ಆತ್ಮ ಒಂದು ನಾವು ಬಲಿಷ್ಠವಾಗಿ ಮಾಡ್ಬೇಕಾಗಿದ್ರ ನಮಗೂ ಕೂಡ ಒಬ್ಬ ಶಿಲ್ಪಿ ಬೇಕು. ಆ ಶಿಲ್ಪಿಯನ್ನ ನಾವು ನೋಡುತ್ತಾ ನೂರಾರು ಜನರ ಅವರ ಒಂದು ಭಾವನೆಗಳನ್ನು ಕೇಳುತ್ತಾ ನಮ್ಮ ಮನಸ್ಥಿತಿಯನ್ನು ನಾವು ಕೂಡ ಒಂದು ಮೂರ್ತಿಯಾಗಿ ತಯಾರಾಗ್ಲಿಕ್ಕೆ ಬಹಳಷ್ಟು ಇಂಥ ಕೆಲವೊಂದೊಂದು ಉದಾಹರಣೆಗಳೊಂದಿಗೆ ನಮ್ಗ ಈ ಮೂರ್ತಿ ಶಿಲೆ ಹೋಗಿ ಶಿಲ್ಪಿ ಆಗ್ಲಿಕ್ಕೆ, ಶಿಲ್ಪಿಯಿಂದ ಮತ್ತೆ ನಾವು ಮೂರ್ತಿ ಆಗ್ಲಿಕ್ಕೆ ಬಹಳಷ್ಟು ಸಾಧ್ಯ. ಆದ್ರೆ ಆಧ್ಯಾತ್ಮಿಕದೊಳಗ ನಾವು ಹೆಚ್ಚಿನ ಮಟ್ಟದೊಳಗ ಕಲ್ತು ಆತ್ಮಜ್ಞಾನವನ್ನ ಬೆಳೆಸುತ್ತಾ ನಮ್ಮಿಂದ 100 ಮಂದಿಗೆ, ಮತ್ತೊಂದು 10 ಮಂದಿಗೆ ಅವರಿಗೂ ಕೂಡ ನಾವು ಮೂರ್ತಿಯಾಗಿ ಇನ್ನ ಕೆಲವೊಬ್ರಿಗೆ ಕೂಡ ಅವ್ರಿಗೂ ನಾವು ಅವರಿಗೂ ಒಂದು ರೂಪ ಕೊಟ್ಟೆವಂದ್ರ ಅದು ಅವರು ಕೂಡ ಒಂದು ಸಾರ್ಥಕತೆ ಜೀವನ ಅದು. ಅದು ಒಂದೇ ಇಲ್ಲ, ಆಧ್ಯಾತ್ಮಿಕದೊಂದಿಗೆ ನಮ್ಮ ಸಂಸಾರದಲ್ಲಿ ಕೂಡ ಅಷ್ಟೇ ಅದ, ನಮ್ಮ ಕೌಟುಂಬಿಕದಲ್ಲಿ ಕೂಡ ಅಷ್ಟೇ ಅದ. ಎಷ್ಟೊಂದು ಜನರು ಗಂಡ ಹೆಂಡತಿ ಜಗಳ ಆಡ್ತಾರ. ಒಂದು ಉದಾಹರಣೆಗೆ ಒಂದು ಮದುವೆ ಆಗಿರ್ತದ, 4 ದಿವಸ ಆಗನ ಜಗಳ ಆಡ್ತಾರ. ಅವ್ರದ್ದು ಅಂಡರ್ಸ್ಟ್ಯಾಂಡ್ ಇವ್ರಾಗಿಲ್ಲ, ಇವ್ರ ಅಂಡರ್ಸ್ಟ್ಯಾಂಡ್ ಅವ್ರಿಗಿರಂಗಿಲ್ಲ. ಆದ್ರೂ ಕೂಡ ಬಹಳ ಜಗಳ ಆಡ್ತಾರ. ಜಗಾಡಿ 1 ದಿವಸ ಅವ್ರ ಒಳಗಿಂದ ಒಂದು ಏನ್ ಸಮಸ್ಯೆಗಳು ಅವರನ್ನೇ ಪರಿಹರಿಸಿಕೊಂಡ್ರೆ ಬಹಳಷ್ಟು ಸುಲಭವಾದಂತ ಅವರು ತಮ್ಮ ಜೀವನ ನಡೆಸಬಹುದು. ಆದ್ರೂ ನಾವು ಪೊಲೀಸರ ಹತ್ರ ಹೋಗ್ತಾರ, ನ್ಯಾಯಾಧೀಶರ ಹತ್ರ ಹೋಗ್ತಾರ, ಕೋರ್ಟಿಗೆ ಹಾಕ್ತಾರ. ನಮ್ಮ ಒಳಗಿನಂತ ನಾವ್ ಅದೇ ಹಾಡಾಡ್ದ ಎಲ್ಲ ನೀ ಮಾಯೆಯೋ ನಿನ್ನೊಳಗೆ ಮಾಯೋ, ಎಲ್ಲ ನಾವು ಮಾಯೆ, ಅದು ಕೂಡ ನಮ್ಮೊಳಗ್ ಕೂಡ ಅದು ಮಾಯೆ, ಎಲ್ಲ ನಮ್ಮೊಳಗೆ ಅದ. ಎಲ್ಲ ರುಚಿನೂ ನಂಬಲ್ಲಿ ಅದ, ಸವಿನೂ ನಂಬಲ್ಲಿ ಅದ. ಸವಿ ಸಕ್ರಿ ನೋಡ್ಲಿಕ್ ಬೆಳ್ಳಗ್ ಕಾಣಿಸ್ತದ, ಅದ್ರೊಳಗ್ ರುಚಿ ಅದೊಂದು ಗೊತ್ತಿಲ್ಲ. ಅದನ್ನ ನಾವು ಬಾಯಿಯೊಳಗ್ ಹಾಕೊಂಡಾಗ ಮಾತ್ರ ಇದು ರುಚಿ ಅನ್ನೋದು ಗೊತ್ತಾಗ್ತದ. ಸವಿನೂ ಅದ್ರಾಗ ಅದ, ಸಕ್ಕರೆನೂ ಅದ. ಅದು ಸವಿಯುವಂತ ನಮ್ಮ ನಾಲಿಗೆಯನ್ನ, ಆ ನಾಲಿಗೆ ಕೂಡ ನಮ್ಮ ಹತ್ರ ಅದ. ಹಿಂಗ ಕೆಲವೊಂದು ನಮ್ಮ ಆಧ್ಯಾತ್ಮಿಕದೊಳಗ ಬಹಳಷ್ಟು ಸೃಷ್ಟಿನೂ ನಂಬಲ್ಲಿ ಅದ, ಸೌಂದರ್ಯನೂ ನಂಬಲ್ಲಿ ಅದ. ಸವಿಯುವಂತ ನಮ್ಗ ಅಂತ ಕ್ಷಣಗಳನ್ನ ನಾವು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ ಜೀವನ ಸಾರ್ಥಕ ಆಗಂಗಿಲ್ಲ ಅಂತ ಈ ಒಂದ್ ಮಾತಿನಲ್ಲಿ ಹೇಳ್ತೀನಿ. ಆಮೇಲೆ ಆರೋಗ್ಯನೂ ನಮ್ಮ ಹತ್ರ ಅದ, ಹೆಂಗ್ ಇಟ್ಕೋಬೇಕು ಅನ್ನುವಂಥದ್ದು ನಂಬಲ್ಲಿ ಬೇಕು. ಉದಾಹರಣೆಗೆ ಹೇಳಿದಾಗ ಗಂಡ ಹೆಂಡತಿ ಜಗಳ, ಈಗ ನಂಬಲ್ಲಿ ಏನಾಗಿರ್ತದ, ಇದು ಕೆಲವೊಂದೊಂದು ಮಾಧ್ಯಮಗಳೊಳಗ ಆದರ್ಶ ದಂಪತಿಗಳೊತ್ತೆ ಕೊಟ್ಟಿರ್ತಾರೆ. ಯಾಕೆ ಆದರ್ಶ ಆಗ್ಬೇಕಾದ್ರೂ ಕೂಡ ಗಂಡ ಹೆಂಡಿರು ತಾವು ಕೂಡ ಜಗಳ ಆಡಿ ಮನಸ್ತಾಪಾಗಿ ಕೌಟುಂಬಿಕದೊಳಗ ತಾವು ಕೆಲವೊಂದು ನೊಂದು ಬಂದು ಅವರು ಕೂಡ ಒಂದು ಸುಂದರವಾದಂತ ಸಂಸಾರಿಕರಾಗಿರ್ತಾರ. ಅವರು ಒಂದು ಆದರ್ಶ ದಂಪತಿಗಳಾಗಿ ಅವರು ಒಂದು ಅವಾರ್ಡ್ ಅಂತ ತಗೋತಾರ, ಪ್ರಶಸ್ತಿಗಳನ್ನು ತಗೊಳ್ತಾರೆ. ಈಗ ಯಾಕಂದ್ರೆ ನಮ್ಮ ದೇಶದೊಳಗೆ ಬಹಳಷ್ಟು ಈಗ
ಇವು ಮನಸ್ತಾಪದಿಂದ ಇದರಿಂದ ಗಂಡ ಹೆಂಡ್ರು ಸುಲಿಗೆ ಹೋಗಳು ಹೊಡಿಗೆ ಸುಲಿಗೆ ಇವೆಲ್ಲ ಬಹಳಷ್ಟು ಆಗೋದ್ರ ಮುಖಾಂತರ ಯಾಕಂದ್ರೆ ನಾವ್ ಜ್ಞಾನಗಳನ್ನ ನಾವು ಹಂಚಿಕೊಳ್ಳ ಸಲುವಾಗಿ ಇನ್ನೊಬ್ರ ಹತ್ರ ನಾವು ವಿಚಾರಗಳನ್ನ ಮಾತನಾಡ್ತಾ ಹೋದ್ರೆ ಅದರ ನಮ್ಮ ಒಂದು ಅದು ಏನಾಗಿರ್ತದ ಮಾತಾಡಿದ್ರೆ ಮಾತ್ರ ಕೆಲವೊಂದು ಒಳ್ಳೆ ಒಳ್ಳೆ ವಿಚಾರಗಳನ್ನ ಮಾತ್ರ ಬರ್ತಾವ. ಯಾರ ಹತ್ರನೂ ಹೋಗೋದಿಲ್ಲ, ಯಾರ ಜೋಡಿ ಮಾತಾಡೋದಿಲ್ಲ, ಯಾರ ಜೋಡಿ ನಾವೊಂದು ಕೆಲವೊಂದು ವಿಚಾರಗಳನ್ನ ಅವ್ರ ಬಳಿ ನಾವು ತಗೊಳ್ಳೋದಿಲ್ಲಪ್ಪ ಅಂದ್ರೆ ಅಷ್ಟೇ ಮನಸ್ಥಿತಿ ಕೂತು ಬಿಡ್ತದ. ಆದ್ರೆ ನಾವ್ ಸಂಸಾರದಾಗ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ಮತ್ತೆ ಅನ್ನುವಂತ ಒಂದು ಮಾತುಗಳನ್ನ ಹೇಳ್ತೀನಿ. ಇದು ಕೂಡ ನಾವು ಆರೋಗ್ಯ ನಮ್ ಶರೀರದ ಇಲ್ಲ ನಾವು ಏನ್ ಬೇಕಾಗಿ ತಿಂದು ಬರ್ತೇವ್. ನಾವು ಎಲ್ಲಿ ಬಿ ಹೊರ ಹೋಗಿ ನಾವ್ ಏನ್ ಬಿ ತಿಂತೇವು, ಜಂಕ್ ಫುಡ್ ತಿಂತೇವು. ನಾವು ಆರೋಗ್ಯ ಪರಿಸರ ಸರಿ ಇಟ್ಕೊಳಂಗಿಲ್ಲ, ಕಲುಷಿತವಾದಂತ ನೀರು ಕುಡಿತೇವು, ಕಲುಷಿತವಾದಂತ ಆಹಾರವನ್ನ ಸೇವನೆ ಮಾಡ್ತೇವು ಅಂದ್ರೆ ನಮ್ ಶರೀರ ಹೆಂಗ್ ಚಲೋ ಆಗ್ತದ್ರಿ. ಆಹಾರನು ನಂಬಲಿಕ್ಕೆ ಅದ, ಏನ್ ಊಟ ಮಾಡ್ಬೇಕು ಅನ್ನೋಂಥದ್ದು ಬುದ್ಧಿಶಕ್ತಿನೂ ನಮ್ಮ ಹತ್ರ ಅದ. ಆದ್ರೆ ಕೂಡ ನಾವು ಆರೋಗ್ಯನ ಬಹಳಷ್ಟು ಕೆಡಿಸ್ಕೋತೀವಿ. ಇಲ್ಲ ಎಷ್ಟೋ ಜನರು ಮದ್ಯಪಾನ ಮಾಡಿ ಧೂಮಪಾನ ಮಾಡಿ ಎಷ್ಟು ಜನರ ಸಂಸಾರಗಳನ್ನ ಹಾಳು ಮಾಡ್ಯಾರ. ಯಾಕೆ ಅವ್ರ ಬಳಿ ಯಾಕ ಜ್ಞಾನವನ್ನ ಮತ್ತವ್ರ ಹತ್ರ ಹೋಗೋರು ಕೇಳಕ್ ಹೋಗಂಗಿಲ್ಲ, ತಮ್ಮ ಹತ್ರ ಏನಾದ್ರು ತಾವೇ ಇದು ಮಾಡ್ತಾರ. ಯಾಕಂದ್ರೆ ಎಲ್ಲಾನು ನಮ್ಮ ಹತ್ರ ಅದ. ನಾವು ಈ ನಾವು ಆಧ್ಯಾತ್ಮಿಕದಾಗ ಒಂದೇ ನಾವು ಹಾದಿ ನಾವು ನೋಡೋದಕ್ಕಿಂತ ನಮ್ಮ ದಾರಿಯೊಳಗೆ ಆ ಒಂದು ಕೆಲವೊಂದೊಂದು ಸೂತ್ರಗಳನ್ನ ಅಳವಡಿಸಿಕೊಂಡು ನಾವು ಸರಿಯಾದ ಒಂದು ದಾರಿಯಲ್ಲಿ ಹೋಗಿದ್ದೆ ಆದ್ರೆ ನಮ್ಮ ಆರೋಗ್ಯ ಬಹಳಷ್ಟು ಶಿಸ್ತಿರ್ತದೆ. ಇನ್ನ ನಮ್ದು ಬರ್ತಕ್ಕಂತ ರೋಗ ರುಜಿನಗಳು ಬರ್ತಕ್ಕಂತ ಅವು ಕೂಡ ಯಾವಾಗ ಕಲುಷಿತವಾದಂತ ವಾತಾವರಣ, ಕಲುಷಿತವಾದಂತ ನೀರು, ಕಲುಷಿತವಾದಂತ ಗಾಳಿ ಈ ಎಲ್ಲಾದ್ರ ಮುಖಾಂತರ ಕೂಡ ನಮ್ಮ ಆರೋಗ್ಯವನ್ನ ನಾವು ಕೆಡಿಸ್ಕೊಳಕ ಬಹಳಷ್ಟು ನಾವು ಹಾದಿ ಮಾಡ್ಕೊಂಡಿರ್ತೀವಿ. ಹೆಂಗಂದ್ರ ಈಗ ಮನೆ ಪರಿಸರವನ್ನ ಸ್ವಚ್ಛ ಇಡ್ಬೇಕಾದ್ರ ಸುತ್ತಮುತ್ತ ಸ್ವಚ್ಛ ಇಡ್ಬೇಕು, ನೀರುಗಳನ್ನ ಸ್ವಚ್ಛ ಇಡ್ಬೇಕು, ಕಾಯಿಸಿ ಆರಿಸಿ ಕುಡಿಬೇಕು, ಫಿಲ್ಟರ್ ಮಾಡಿ ಕುಡಿತಿರ್ತೀವಿ. ಇಲ್ಲ ಎಲ್ಲಿ ಬೇಕಾ ಅಲ್ಲೆಲ್ಲ ನಾವು ಕೊಡೋದ್ರಿಂದ ಕೆಲವೊಂದು ಸಾಂಕ್ರಾಮಿಕ ರೋಗಗಳು ಹರಡ್ತಾವ. ಅವಾಗ ಕೂಡ ನಮ್ಮ ಶರೀರವನ್ನ ಯಾಕಂದ್ರೆ ನಮ್ಗೆ ಗೊತ್ತಿರ್ತದ ಇದು ತಿಂದ್ರೆ ನಮ್ಮ ಆರೋಗ್ಯ ಹಾಳಾಗ್ತದ ಅನ್ನೋದು ಗೊತ್ತಿದ್ರು ಕೂಡ ನಮ್ಮ ಶರೀರ ಹಾಳು ಮಾಡ್ಕೋತೇವ್. ಅದಕ್ಕೆ ನಾವ್ ಏನ್ ಹೇಳೋದು, ನಮ್ಮ ಒಂದು ಆರೋಗ್ಯಕ್ಕೆ ನಾವೇ ಒಂದು ಬುನಾದಿ ಆಗ್ಬೇಕು ಅನ್ನುವಂಥದ್ದು ಈ ಒಂದು ಸಂದೇಶ. ಹಿಂಗಾಗಿ ನಮ್ಮ ಮನಸ್ಸು ಮತ್ತು ದೇಹ ಎರಡಕ್ಕೊಂದಕ್ಕೊಂದು ಬೆಸುಗೆಗಳವ. ದೇಹ ಮತ್ತು ಮನಸ್ಸು ಆತ್ಮಕ್ಕೆ ಒಂದು ಬೆಸುಗೆಗಳು ಇರುವುದು ಕೂಡ ಅದು ಬೆಸುಗೆ ಅದಾನಂತದ ನಾವು ತಿಳ್ಕೊಳಂಗಿಲ್ಲ. ಎಷ್ಟೊಂದು ಶರಣರು ವಚನ ಸಾಹಿತ್ಯಗಳು ಬರ್ದಿಟ್ಟಾರ್ರಿ. ಮನೆಯೊಳಗೆ ಮನೆ ಎಡೆ ಇದ್ದಾನವೋ ಇಲ್ಲವೋ ಅಂದ್ರೆ ನಮ್ಮ ಶರೀರದೊಳಗ ನಮ್ಮ ಆತ್ಮ ಅದಾನೋ ಇಲ್ಲೋ, ಆತ್ಮ ಏನ್ ವಿಚಾರ ಮಾಡ್ತದ ಅದನ್ನ ನಾವು ಇದು ಮಾಡ್ಬೇಕಾಗ್ತದ. ಮನೆಯೊಳಗೆ ಮನೆಯೆಡೆ ಇದ್ದಾನವೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಕಟ್ಟಿ ಮನೆಯೊಳಗೆ ರಜೆ ತುಂಬಿ, ಹೊಸ್ತಿಲಲ್ಲಿ ಹುಳು ಕಟ್ಟಿ ಅಂದ್ರೆ ಮನಸ್ಸಿನಲ್ಲೆಲ್ಲ ನಮ್ ಭಾವನೆಗಳು ಆಗಿರ್ತದ. ಅದ್ರದಿಂದ ನಮ್ಮ ಮನಸ್ಸಿನೊಳೆಲ್ಲ ದ್ವೇಷ, ಅಸೂಯೆ ಇಂಥವೆಲ್ಲ ಹೊಲಸು ರಜ ಇಂಥವೆಲ್ಲ ತುಂಬಿರ್ತದ. ಹೊಸ್ತಿಲಲ್ಲಿ ಹುಲ್ಲು ಕಟ್ಟಿ ಮನೆಯೊಳಗೆ ರಜೆ ತುಂಬಿ, ಮನೆಯೊಳಗೆ ಮನೆ ಎಡೆ ಇದ್ದಾನವೋ ಇಲ್ಲವೋ. ಇನ್ನು ಮತ್ತೆ ಮನೆಯೊಳಗಾಗಿ ಎಷ್ಟೊಂದು ಅಲ್ಲಿ ಅಂದಿದ್ವು ಇಲ್ಲಿ ಅಂದಿದ್ವು ಎಲ್ಲ ಹೊಲಸೆಲ್ಲ ಅದ. ಖರೀದ್ರೊಳಗ ಮನ್ಯಾಗ ಮನುಷ್ಯರ ಹರ ಏನಿಲ್ಲ, ಆದ್ರೂ ಕೂಡ ಹರ ಸ್ವಚ್ಛ ಮಾಡ್ಕೊಂಡಿಲ್ಲ ಅವ್ರು. ನಮ್ಮನ್ಗೆ ಏನಿಸ್ತದಲ್ಲ ಹೊಲಸು ಇದ್ದಾಳಾಗ ಅವ್ರ ಮನ್ಯಾಗ ಜಂಡ ಹರನೋ ನಿಲ್ಲೋ ಅನ್ನುವಂಥದ್ದು ನಮಗ್ ಭಾವನೆ ಬರ್ತದ. ಮನೆಯೊಳಗೆ ಮನೆ ಎಡೆ ಇದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷ ತುಂಬಿ, ಮನೆಯೊಳಗೆ ಮನೆ ಎಡೆ ಇದ್ದಾನೋ ಇಲ್ಲವೋ. ಮನಸ್ಸಿನೊಳಗ ಹೊಲಸು ತುಂಬಿರ್ತೇವು, ಮನದೊಳಗ ವಿಷ ತುಂಬಿರ್ತೇವು ಕೂಡ. ಅದು ಅವ್ರ ಮನಸ್ಥಿತಿ ಹೆಂಗದರಿ, ಅವ್ರು ಎಷ್ಟೊಂದು ಮನುಷ್ಯ ಇರ್ಲಾರ್ದಂಗ ಮನುಷ್ಯತ್ವ ಇರ್ಲಾರ್ದಂಗ ಅವರು ಒಂದು ಬಿಹೇವಿಯರ್ ಮಾಡ್ತಾರ, ಅವ್ರ ನಡವಳಿ ಮಾಡ್ತಾರ. ಅದ್ರಲ್ಲಿ ಮನುಷ್ಯತ್ವ ಅದ ಇಲ್ಲ. ಅವ್ರ ಗಂಡ ಹೆಂಡ್ರಿ ಎಷ್ಟೊಂದು ಅನನ್ಯವಾಗಿಲ್ಲ. ಅವ್ರು ಬಹಳಷ್ಟು ಮಕ್ಕಳು ಕುಟುಂಬದೊಳಗ ಅಮ್ಮ ಮತ್ತು ಮಕ್ಕಳು, ತಂದೆ ತಾಯಿ, ಅತಿ ಮಾವ ಎಲ್ಲರೂ ಎಷ್ಟೊಂದು ಜಗಳ ಆಡ್ತಾರ. ಅವ್ರ ಬಳಿ ಬುದ್ಧಿ ಅದ ಇಲ್ಲ, ಅವ್ರೊಳಗ್ ಬುದ್ಧಿ ಅದ ಇಲ್ಲ. ಅದೇ ಮನೆಯೊಳಗೆ ಇದ್ದಾನ ಇಲ್ಲವೋ. ಶರಣರು ಹಾದಿಯೊಳಗ ನಾವು ನಡೆದಿದ್ದೆ ಆದ್ರೆ ನಾವು ಯಾವ್ದು ಸಮಸ್ಯೆಗಳು ಬರಂಗಿಲ್ಲ, ಯಾವ ತೊಂದರೆಗಳು ಬರಂಗಿಲ್ಲ. ಹಿಂಗ ಸುಂದರವಾದಂತ ಶರಣರು ವಚನ ಬರ್ದಿದ್ದಕ್ಕಾಗಿ ನಾವ್ ಒಂದು ಸಲ ಆಗ್ಲಿ ನಾವ್ ತೆಗೆದು ನೋಡ್ಬೇಕ್ರಿ. ವಚನ ಅವ್ರ ಬಾಯಿ ಬಿಟ್ರೆ ಅವ್ರ ವಚನಗಳನ್ನ ನಮಗ ನಡೆ ನುಡಿ ಕಲಿಸುವಂತ ಬಹಳ ಸುಂದರವಾದಂತ ವಚನಗಳು. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನು ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖ ಕೇಳುವವರ ಮೆಚ್ಚ ಕೂಡಲ ಸಂಗಮ ದೇವ. ನಮ್ಮೊಳಗೆ ಎಷ್ಟೊಂದು ನಾವು ಅಂಕುಡೊಂಕು ಇರ್ತೇವೆ, ಎಷ್ಟೊಂದು ಜನರ ಸಂಗಟ ದ್ವೇಷ
ಅಸೂಯದಿಂದ ಇರ್ತೇವ್. ಅವ್ ನೋಡ ಏನ್ ಬಾಳ ಭಾರಿ ಏನೋರು, ಏನ್ ಬಾಳ ಚಂದೇನೋ, ಸರಿ ಇಲ್ಲ ಅವ್ರು, ಇವ್ರು ಸರಿ ಇಲ್ಲತ್ತೆ ನಾವ್ ಹೇಳ್ತೇವ್. ಆದ್ರೆ ಹಿನ್ನೆಲೆ ಅದ್ರ ನಾನ್ ಹೆಂಗಿದ್ದೀನಿ ಅಂತ ನಾವ್ ಮೊದಲ್ ನಾವ್ ನೋಡ್ಕೋಬೇಕು. ಎಲ್ಲಾ ನನ್ನೊಳಗೆ ಅದ. ನಾವ್ ನೋಡ್ಕೊಂಡಾಗ ಮಾತ್ರ ನಮ್ಮ ಒಂದು ಜೀವನ ಸಾರ್ಥಕತೆ ಜೀವನ ಆಗ್ತದ. ಮಾತನಾಡುವುದು ಕೂಡ ಅವಾಗೂ ನಮಗ ಯಾರೇ ಯಾಕಿರ್ಲಿಕ್ಕ ನಾವು ಮೊದಲ ಅವರಿಗೆ ವಿನಯದಿಂದ ನಯ ವಿನಯದಿಂದ ನಾವು ಮಾತಾಡ್ದೇವ್ ಅಂದ್ರೆ ನಮ್ಮ ಮನುಷ್ಯನ ವ್ಯಕ್ತಿತ್ವವನ್ನ ನಮ್ಮ ಕೇಳ್ತದ. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಶಿವನ ಒಲುಮೆಯ, ಸದು ವಿನಯವೇ ಶಿವನ ಒಲುಮೆಯ, ಕೂಡಲ ಸಂಗಮ ದೇವನೆಂತಲ್ಲ ನದಯ್ಯ. ಇದು ಎಷ್ಟೊಂದು ಚಂದ ಒಂದು ವಾಕ್ಯ ಕೊಟ್ರ. ನಾವು ಯಾರೇ ಇರ್ಲಿ ನೋಡ್ರಿ, ನಗು ಮುಖದಿಂದ ಯಾರೇ ಸಿಕ್ರು ಅಂದ್ರ ನಮಗ ನಮಸ್ಕಾರ ಐತೇನ್ರಿ, ಅಯ್ಯಪ್ಪ ಎಷ್ಟು ವಿನಯದ ಪಾತೆ ಅಂತಾರ. ಯಾಕಂದ್ರೆ ಎಲ್ಲಾ ನಾವು ದುಷ್ಟದಿಂದ ನಾವು ನಡೋದು, ಅವ್ರಿಗೆ ಗರ್ವದಿಂದ ನಡೆಯೋದು ಕೂಡ ನಮ್ಮ ಹತ್ರ ಅದ. ಕೆಲವೊಬ್ರಿಗೆ ಬಂದವ್ರಿಗೆ ಶರಣು ಬನ್ನಿ ಎತ್ತಿಕೆ ಅನ್ನೋದ್ ನಮ್ಮ ಹತ್ರ ಅದ. ಎಲ್ಲಾನು ನಮ್ಮ ಹತ್ರ ಇದ್ರು ಕೂಡ ನಾವು ಅಜ್ಞಾನದಿಂದ ಬಹಳಷ್ಟು ಬಳಲಿ ನಾವು ಇಂತ ನಮ್ದು ಇರ್ತಕ್ಕಂಥ ಸುಂದರವಾದಂತ ಜೀವನವನ್ನ ನಾವು ಹಾಳು ಮಾಡ್ಕೋತೀವ ಅನ್ನುವಂತ ಒಂದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮತ್ತೆ ಯಾವುದೇ ಇರ್ಲಿ ಮಾತನಾಡ್ಬೇಕಾದ್ರೂ ಕೂಡ ಅಷ್ಟೇ ಅದ. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ನಾವು ಸತ್ಯ ನುಡಿಯೋದೇ ಸ್ವರ್ಗ, ಮಿಥ್ಯ ನುಡಿಯೋದೇ ನರ್ಕ. ಹೌದಲ್ಲ, ದೇವಲೋಕ ಮರ್ತ್ಯಲೋಕ ಎಲ್ಲ ನಮ್ಮ ಹತ್ರ ಅದ. ನಾವೇನಂತ ಇಲ್ಲ ಮ್ಯಾಲ ಹೋದ್ಮೇಲೆ ಬೇರೆ ಲೋಕದ, ಇಲ್ಲಿ ಹೋದ್ಮೇಲೆ ಬೇರೆ ಲೋಕದ, ಯಾವುದೂ ಇಲ್ಲ. ನಾವು ಸುಂದರವಾದಂತ ಒಂದು ನಾವು ಮನಿಯೊಳಗಿದ್ದೆವು, ಒಂದು ಒಳ್ಳೆ ಒಂದು ಅನ್ನ ಅರಿವಿ ಊಟ ಬಟ್ಟಿ ಎಲ್ಲ ಎಲ್ಲಿ ಒಳ್ಳೇದಾಗಿರ್ತದ ಅದು ನಮಗ್ ಸ್ವರ್ಗ. ಎಷ್ಟೊಂದು ಜನ ತಿಪ್ಪಿಯಳ ಕಾಗದ ಬೆಳಿತಾರ, ಎಷ್ಟೊಂದು ಸಾಲ ಒಂದು ಇದ್ರದಾಗ ಬೆಳೆದಿರ್ತಾರ, ಮತ್ತು ರೋಗ ರುಜಿನಗಳನ್ನ ಬೆಳೆದಿರ್ತಾರ, ಅದನ್ನ ನರ್ಕ. ಸ್ವರ್ಗ ನರಕ ಬೇರಿಲ್ಲ ಕಾಣಿರೋ, ಸತ್ಯ ನುಡಿಯುವುದೇ ಸ್ವರ್ಗ, ಮಿಥ್ಯೆ ನುಡಿಯುವುದೇ ನರಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಆಚಾರದಿಂದ ನಾವ್ ಇದ್ದೇವೆ ಅಂದ್ರೆ ಎಲ್ಲರೂ ನಮಗ ಐಡೆಂಟಿಫೈ ಮಾಡ್ತಾರ, ಬಹಳಷ್ಟು ತೋರಿಸ್ತಾರ. ಯಾಕಂದ್ರೆ ನಾವು ಈ ಒಂದು ಆಧ್ಯಾತ್ಮಿಕ ಒಂದು ಹಾದಿಯಲ್ಲಿ ನಾವು ಬರ್ಬೇಕಾಗಿದ್ರೆ ನಾವು ಎಲ್ಲಾ ಕೂಡ ನಾವು ಅಳವಡಿಸ್ಕೊಂಡಿದ್ದೇ ಆದ್ರೆ ನಮ್ಮನ್ನ ಬಹಳ ಒಂದು ಗುರುತಿಸಿ ಒಂದು ಒಳ್ಳೆ ಒಂದು ಅವರಿಂದ ಹಿತವಚನಗಳನ್ನ ನುಡಿದು ನಾವು ಕಲ್ತು ನಮ್ದು ಜೀವನವನ್ನು ಸಾರ್ಥಕವಾಗಬೇಕು ಅನ್ನುವಂಥದ್ದು ನಂದೊಂದು ಉದ್ದೇಶ. ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯಕ್ಕೆ ಯಾಕೆ ಹೋಗ್ಬೇಕ್ರಿ? ಮನಸ್ಸು ನಂಬಲ್ಲಿ ಅದ, ನಮ್ಮ ಹೃದಯ ಮಂದಿರದಲ್ಲಿ ದೇವ್ರದ. ನಾವೊಂದ್ ಯಾವ್ದಾದ್ರು ಸುಳ್ಳು ಹೇಳಕೋರಿ, ಯಾರಿಗಾರಿ ಒಂದು ಕಳ್ತನ ಮಾಡಿ, ನೀ ಅದ್ ಕಳ್ತನ ಮಾಡ್ಲಕತ್ತಿದಿ, ಅದಕ್ ಭೌತಿಕ ಶರೀರ ಕಳ್ತನ ಮಾಡ್ತದ, ನಮ್ಮ ಆತ್ಮ ಏನತ್ತದ, ನೀ ಕಳ್ತನ ಮಾಡ್ಲಕತ್ತಿದಿ, ನೀ ಹೊಡ್ಸ್ಕೋತಿ, ನೀ ಕಳ್ತನ ಮಾಡ್ತಿ ಹೊಡ್ಸ್ಕೋತಿ ಅಂತ ಹೇಳ್ತದ. ದೇವ್ರ ನಮ್ಮ ಹತ್ರೇನ, ಆದ್ರೆ ಎಲ್ಲಿ ಹೋಗಕ್ನು ಇದಿಲ್ಲ. ಎರಡಕ್ಕೆ ಹೇಳಲಿಲ್ಲಯ್ಯ ಗುಹೇಶ್ವರ, ನಿನ್ನ ಕಲ್ಲಾದರೇನು ನಾನೇನಪ್ಪೆನಯ್ಯ. ಮತ್ತೆ ಎಷ್ಟೊಂದು ಸುಂದರ ಈ ವಚನಗಳ ಮೂಲಕ ನಾವು ನಮ್ ಜೀವನ ಸಾರ್ಥಕತೆಯನ್ನ ಮಾಡ್ಕೊಳಕ ಬಹಳಷ್ಟು ಸುಂದರವಾದಂತ ಇದು. ಇವತ್ತು ಆರೋಗ್ಯ ಒಂದಾಗ್ಲಿ ಆಧ್ಯಾತ್ಮಿಕವಾಗ್ಲಿ ಇಂಥವೆಲ್ಲ ನಾವು ನಮ್ಮ ಮಕ್ಕಳಿಗೆ ಕೂಡ ನಾವು ವಚನ ಸಾಹಿತ್ಯಗಳನ್ನ ಅವರಿಗೆ ಪರ್ಫೆಕ್ಟ್ ಮಾಡ್ಸೋದು, ಅವ್ರಿಗೆ ನುಡಿಸ್ಬೇಕು. ಅವ್ರಿಗೆ ಮುಂಜಾನೆ ಎದ್ದು ಒಂದು ವಚನ ಅಂದ್ರೆ ವಚನ ಅನ್ಬೇಕು. ಯಾಕಂದ್ರೆ ನಮ್ಮ ಶರಣ ಸಾಹಿತ್ಯಗಳಾಗ್ಲಿ, ನಮ್ಮ ಒಂದು ಹಿಂದೂ ನಮ್ಮ ಧರ್ಮದ ಒಂದು ಸಾಹಿತ್ಯಗಳು ಆ ಧರ್ಮ ಈ ಧರ್ಮ ಸಂಬಂಧ ಇಲ್ಲ. ನಮ್ಮ ಮಾನವ ಧರ್ಮ, ನಮ್ ಧರ್ಮ ಇರೋದೇ ಮನುಷ್ಯ ಧರ್ಮ ಒಂದೇ. ಆ ಧರ್ಮಗಳಿಗೆ ಏನ್ ಸಮಂಜಸವಾಗಿ ಯಾವ್ದು ನಮಗ್ ಯಾವ ಸೂತ್ರ ಬೇಕತ್ತ ಆ ಸೂತ್ರವನ್ನ ಅಳವಡಿಸ್ಕೊಂಡಿದ್ದೆ ಆದರೆ ನಾವು ಶಿಲೆಯಾಗಿ ನಾವೊಂದು ಮೂರ್ತಿ ಆಗ್ಲಿಕ್ಕ ಬಹಳಷ್ಟು ನಮಗ್ ಸಾಧ್ಯದ ಅನ್ನುವಂತ ಮಾತನ್ನ ಹೇಳಿ ಈ ಒಂದು ನಿಮ್ ಮಹತಾರಿ ಫೌಂಡೇಶನ್ ಈ ಒಂದು ಸಂಸ್ಥೆಗೆ ನಾನು ಬಹಳಷ್ಟು ಕೃತಜ್ಞತೆಗಳಾಗಿದ್ದೇನೆ. ಇನ್ನಷ್ಟು ಇದರಿಂದ ಇದು ಸಾಗರದಂತ ಒಂದು ವಿಷಯಗಳು ಹೇಳಬೇಕಾದ್ರೆ ಬಹಳಷ್ಟು ಸಮಯ ಆಗ್ತದ. ಇಷ್ಟು ನನಗೆ ಹೇಳಿಕೊಟ್ಟಂತ ರಂಗನಾಥ್ ಸರ್ ಅವರಿಗೂ ಶಿರಸಿಷ್ಟಾಂಗ ನಮಸ್ಕಾರಗಳನ್ನ ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.